வணக்கம். நான் உங்கள் அன்பரசன். ஒரு ஒரு 15 டேஸா சோசியல் மீடியா ஓபன் பண்ண ஜெயின் ஸ்கூல் பியூ. சரி, இது ஜெயின் ஸ்கூலு அப்படின்னு நானும் அதை பத்தி பேசலாம். ಏನ್ ಜೈನ್ ಸ್ಕೂಲ್ ಇಪ್ಪತ್ತ ಅಂತ ಬಿಒಗೆ ಈಗಲೇ ಗೊತ್ತಾಯ್ತಾ ಬಿಒಗೆ ಜೈನ್ ಸ್ಕೂಲ್ ಹೋದ ವರ್ಷ ಸ್ಟ್ರೆಂತ್ ಏನು ನನ್ನ ಹತ್ರ ಇದೆ. 2020 ಅಲ್ಲಿ ಸ್ಟ್ರೆಂತ್ ಏನು ಬಿಒ ಜೈನ್ ಸ್ಕೂಲ್ ನನ್ನ ಹತ್ರ ಲಿಸ್ಟ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇವಾಗ ಮಾತ್ರ 2000 ಅಬೋ ಇದೆ, ಬಿಲ್ಡಿಂಗ್ ಇಲ್ಲ, ಶೌಚಾಲಯ ಇಲ್ಲ. ಅದೇ ಈಗ ನಾನು ಹೇಳ್ತಾ ಇರೋದು ಜೈನ್ ಸ್ಕೂಲ್ ಬಗ್ಗೆ ಮಾತಾಡ್ತೀನಿ. ಮ್ಯಾನೇಜ್ಮೆಂಟ್ ಸರಿ ಇಲ್ವಾ ನೋಟಿಸ್ ಕೊಡಿ, ಮಾತಾಡಿ, ಇಶ್ಯೂ ಮಾಡಬೇಡ. ನನಗೆ ಗೊತ್ತಿರೋದು ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ 3 ಲೋಕಲ್ ಕೆಲಸ ಮಾಡಿದ್ದಾರೆ ಜೈನಲ್ಲಿ. ಏನ್ ಬೇರೆಯವ್ರು ಬಂದಿದ್ದಾರೆ ಕೆಲಸಕ್ಕೆ, ಎಲ್ಲ ಸರ್ ಜೋಸಫ್ ಇಲ್ಲಿ ಓದಿರೋ ಅವರೇ ಈಗ ಟೀಚರ್ಸ್ ಇದ್ದಾರೆ. ರಿಸಲ್ಟ್ ನೋಡಿ, ನೀವಾಗ ಬೇರೆ ಸ್ಕೂಲ್ ರಿಸಲ್ಟ್ ನೋಡಿ. ಜೈನ್ ಸ್ಕೂಲ್ 10th ರಿಸಲ್ಟ್ ಏನಾಗಿದೆ, ಈ ಎಕ್ಸಾಂಪಲ್ 37-38 ಸ್ಟೂಡೆಂಟ್ ಇದ್ರೆ 35 ಸ್ಟೂಡೆಂಟ್ 10th ಫೇಲ್ ಆಗಿದ್ದಾನೆ. ಈ ಕೆಜಿಎಫ್ ಬಿಚ್ ಅಲ್ಲಿ 3 ಜನ SSLC ಪಾಸ್ ಆಗಿದ್ದಾರೆ. ಹೆಂಗ್ ರಿಸಲ್ಟ್ ಇದನ್ನ ಬಿಒ ಕೇಳಲ್ವಾ? ಇದು ಹೋಗಿ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡ್ಬೇಕು. ಮಾಸ್ಟರ್ಗೆ ಏನ್ ಮಾಡ್ತಾ ಇದ್ರಿ, ಏನ್ ಅಂಬ್ಲಿ ಮಾಮ ಕರೆ ಸ್ಟೋರಿ ನೋಡ್ತಾ ಇದ್ದೀರಾ ಸ್ಕೂಲಲ್ಲಿ, ಇಲ್ಲ ಪಾಠ ಮಾಡ್ತೀರಾ, ಇಲ್ಲ ಪಂಚಿಂಗ್ ಆಗ್ಬಿಟ್ಟು ಅಮ್ಮೂರ್ ಬೇಡ ಹೋಗಿ ಮಧ್ಯಾಹ್ನದಲ್ಲಿ ಊಟ ಮಾಡ್ತೀನಿ ಕೇಳ್ಬೇಕು ಬಿಒ ಮಾಸ್ಟರ್ಗಳಿಗೆ. ನೋಡಿ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಸ್ಯಾಲರಿ ಕೊಡ್ತಾ ಇದಾರೆ, ಬೇಸಿಕ್ ನೀಡ್ಸ್ ಅದು ಎಲ್ಲಾ ಕಡೆನೂ ಪ್ಲಸ್ ಮೈನಸ್ ಇರುತ್ತೆ. ನಾನು ಹೇಳೋದು ಬಿಒಗೆ ಇದು ಅಡ್ವೈಸು, ನೀವು ಹೋಗಿ ನೀವು ಎಜುಕೇಶನ್ ಆಫೀಸರ್ ಕೆಜಿಎಫ್ ತಾಲೂಕಿಗೆ ಬಿಇಒ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ನೀನೇ ಬಿ ಎಜುಕೇಶನ್ ಆಫೀಸರ್, ತನಿಖೆ ಮಾಡಿ. ಎಲ್ಲಾ ಪ್ರೈವೇಟ್ ಸ್ಕೂಲ್ ಹೋಗಿ, ಸಂಸ್ಕಾರ ಸ್ಕೂಲ್ಗೆ ಹೋಗಿ, ಶಾಲೆಗಳಿಗೆ ಹೋಗಿ ಫಸ್ಟ್ ಶೌಚಾಲಯ ನೋಡಿ. ಏನಾದ್ರು ಯಾವ ಸ್ಕೂಲ್, ಒಂದು ಸ್ಕೂಲಲ್ಲಿ ಶೌಚಾಲಯ ಕರೆಕ್ಟ್ ಆಗಿ ಇದ್ಬಿಟ್ರೆ ಇಲ್ಲ, ಶೌಚಾಲಯಗಳೇ ಇಲ್ಲ, ಸರಿ ಇಲ್ಲ. ಎಲ್ಲಾ ಪ್ರೈವೇಟ್ ಸ್ಕೂಲ್ ಬಗ್ಗೆ ಹೇಳ್ತೀನಿ ನಾನು. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಶೌಚಾಲಯ, ಹೈಸ್ಕೂಲ್ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ನನಗೆ ಗೊತ್ತು. ನಾನು ಸುದ್ದಿ ಮಾಡಕ್ ಹೋಗಲ್ಲ, ಮಾತಾಡೋದೇ ಇಲ್ಲ. ಏನೋ ನಮ್ಮೂರು ನಮ್ಮ ತಾಲೂಕಲ್ಲಿ ಇದೆ ಅಂತ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾನೇಜ್ಮೆಂಟ್ ಸ್ಕೂಲ್ ಇದ್ರೆ ಪ್ಲಸ್ ಮೈನಸ್ ಇರುತ್ತೆ, ಅದು ಬರುತ್ತೆ. ಅದಕ್ಕೆ ನಾನು ಮಾತಾಡೋದಿಲ್ಲ. ಎಲ್ಲಿ ಹೋದ್ರು ಶೌಚಾಲಯಗಳು ಸರಿ ಇಲ್ಲ. ಇವ್ರಿಗೆ ತಿಂಗಳು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ ಬಿಒಗೆ. ಬರುವುದು ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಮಿನಿಸ್ಟರ್ ತರ ಬರುವುದು, ಆಫೀಸಲ್ಲಿ ಕೂತ್ಕೊಂಡು ಹೋಗೋದಿಲ್ಲ. ಈವ್ನಿಂಗ್ ಟೈಮ್ ನೋಡ್ಬೇಕು. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಜೈನ್ ಕಾಲೇಜ್ ಬಿಒದು ತಿಂಗಳಿಗೆ ಏನಾದ್ರು ಕೊಡ್ಬೇಕು, ಏನೇನೋ ಬರ್ಬೇಕು, ಅದೆಲ್ಲ ಕೊಟ್ಬಿಟ್ರೆ ಈ ಬಿಒ ಸ್ಕೂಲ್ ಬಗ್ಗೆ ಮಾತಾಡೋದಿಲ್ಲ. ಇವರೇ ಇನ್ಸ್ಟಿಗೇಟ್ ಮಾಡಿರೋದು ನನಗೆ ಗೊತ್ತು. ಎಷ್ಟು ಟೀಚರ್ಸ್ಗೆ ಸಂಬಳ ಕೊಟ್ಟು ಯಾರು ಎಕ್ಸಾಮ್ ಮಾಡಿ 10,000 ಕೊಡ್ತಾ ಇದಾರೆ, ಯಾರು ಲಂಚ ಅಧಿಕ ತಗೊಳ್ತಾ ಇದಾರೆ ನನಗೆ ಗೊತ್ತು. ಫಸ್ಟ್ ಪದ್ಮನಾಭನ್ ಸರ್ ಇದ್ರು, ರೆಡ್ಡಿ ಸರ್ ಇದ್ರು, ರಾಮಚಂದ್ರ ಇದ್ರು, ಪದ್ಮನಾಭನ್ ಇದ್ರು. ಇವರೆಲ್ಲ ಬಿಒ ಇದ್ದು ಡಿಡಿಪಿ ಆಗಿ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಹೆಸರು ಮಾಡ್ಬೇಕು ಬಿಒ ಅವರೇ. ಕೇರಪಲ್ಲಿ ಕೂತ್ಕೊಂಡು ಫ್ಯಾನ್ ಕಾಲದಲ್ಲಿ ಕೂತ್ಕೊಂಡು ಕಮಿಷನ್ ತಗೊಳ್ಳೋದಿಲ್ಲ, ಹೆಸರು ಮಾಡ್ಬೇಕು. ಕೆಜೆಪಲ್ಲಿ ಒಂದೊಂದು ಸ್ಕೂಲ್ ಹೋಗಿ ವಿಸಿಟ್ ಮಾಡಿ. ನಮ್ಮ ಪಾಪ ಕೆಜೆಪಲ್ಲಿ ಜೈನ್ ಸ್ಕೂಲ್ 10th ಪ್ಲೇಸ್ ಬಂದಿದೆ ಹುಡುಗಿ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡೋದು ನಮ್ಗೆ ಸಂತೋಷ. ನಮ್ಮ ಊರಲ್ಲಿ ಒಂದು ಜೈನ್ ಸ್ಕೂಲ್ ಅಲ್ಲಿ 3rd ಪ್ಲೇಸ್ ಸ್ಟೇಟ್ ಇದೆ, ಡಿಸ್ಟಿಕ್ ಫಸ್ಟ್ ಪ್ಲೇಸ್. ಮೈನಿಂಗ್ ಏರಿಯಾದಲ್ಲಿ ಒಬ್ಬ ಪಾಪ ಬಂದಿದೆ, ಮೋಹನ್ ಒಬ್ರು ಹೋಗಿ ವಿಶ್ ಮಾಡಿದ್ರು. ಯಾಕೆ ಹಂಗು ಒಂಥರ ಮತ್ತೆ ಈ ತರ ಒಂದು ಮೈನಿಂಗ್ ಕಾಲೇಜ್ ಒಂಥರ ನೋಡ್ತಾ ಇದ್ದೀರಾ? ನೋಡಿದ್ರೆಲ್ಲ ನೋಡ್ಬೋದು. ನಾನು ಹೇಳೋದು ಜೈನ್ ಸ್ಕೂಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಸರಿ ಇಲ್ವಾ, ನೋಟಿಸ್ ಕೊಡಿ. ಅವ್ರು ರಿಪ್ಲೈ ಕೊಡ್ತಾರೆ, ಇಶ್ಯೂ ಮಾಡ್ಬೇಕು. ಅದನ್ನು ಏನು ಕೆಜಿಎಫ್ ವಿಷಯ ಜೈನ್ ಸ್ಕೂಲ್ ಎಲ್ಲ ಬುಕ್ಸ್ ಕೊಡ್ತಾ ಇದಾರೆ. ಎಲ್ಲರೂ ಫೀಸ್ ಸ್ಕೂಲ್ ಏನ್ ನಡೀತೆ ಮೆಸೇಜ್ ಬಂದಿದೆ ನನಗೆ. ನಮ್ಮ ಮಕ್ಕಳಿಗೆ ತಿಂಗಳಿಗೆ ಫೀಸ್ ಕಟ್ಟಬೇಕು, ಬುಕ್ಸ್ ಅಲ್ಲಿನೇ, ಯೂನಿಫಾರ್ಮ್ ಅಲ್ಲಿ ಎಲ್ಲಾ ಸ್ಕೂಲ್ ನಡೀತಾ ಇದೆ. ಇಡೀ ಕೆಜಿಎಫ್ ಅಲ್ಲಿ ಮಾತ್ರ ಇಲ್ಲ, ಬಂಗಾರಪೇಟೆಯಲ್ಲಿ ಇದೆ, ಬೇತ್ಮಂಗಲಲ್ಲಿ ಇದೆ, ಕೋಲಾರಲ್ಲಿ ಇದೆ. ಎಲ್ಲಾ ಪ್ರೈವೇಟ್ ಸ್ಕೂಲ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಈಗ ಸರ್ಕಾರ ಕಚೇರಿಗೆ ಹೋಗ್ತೀವಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡ್ತಾರ? ಈಗ ಇನ್ಸ್ಟಿಗೇಟ್ ಮಾಡ್ಬಿಟ್ಟಿದ್ದಾರೆ ಯಾರು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ರೇನೆ ರ್ಯಾಷನ್ ಅಂತ. ಯಾರು ಹೇಳಿರೋದು? ಫುಡ್ ಆಫೀಸರ್ ಕೇಳಿದ್ರೆ ತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫುಡ್ ಆಫೀಸರ್ ನ್ಯಾಯಾಲಯಗಳಿಗೆ ಹೋದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕು. ನನ್ನ ತಂದೆ ಓದಿ ನಾನು ಹೇಳಿ ಓದಿ ಫೀಸ್ ಕೇಳೋದು, ಅದಕ್ಕೆ ಬೇರೆ ವ್ಯವಹಾರ, ಬೇರೆ ಸಬ್ಜೆಕ್ಟ್ ಮಾತಾಡ್ತೀನಿ. ಲಂಚ ಎಲ್ಲ ಇದೆ. ಇಡೀ ಕೇಂದ್ರ ಎಲ್ಲಾ ಊರಿಗೆ. ತಿರುಪತಿಗೆ ಹೋಗ್ಬೇಕಾದ್ರೆ ಉಂಡಿಯಲ್ಲಿ ಹಾಕ್ಬೇಕ್ರಿ ದೇವ್ರು ನೋಡಕ್ಕೆ. ತಿರುಪತಿಗೆ ಹೋಗ್ತೀರ ಏಳ್ಮಲೆಯನ್ನ ಅವ್ರು ನೋಡ್ಬೇಕಂದ್ರೆ ಉಂಡಿಯಲ್ಲಿ ಹಾಕ್ಬೇಕು, ಅದನ್ನು ಲಂಚಾನೆ. ಈಗ ಎಲೆಕ್ಷನ್ ವೋಟ್ ಹಾಕಿದೀವಿ. ಕುಪ್ಪಮಲ್ಲಿ ಒಂದು ವೋಟ್ಗೆ 6,000 ವಯಸ್ಸಾರ, ಟಿಡಿಪಿ 4,000, ಅದನ್ನು ಲಂಚಾನೆ. ನಾನು ಈ ಕಡೆ ಇನ್ನೂ ಮಾತಾಡಿಲ್ಲ ಪ್ರೈವೇಟ್ ಸ್ಕೂಲ್ ಬಗ್ಗೆ, ನಂತರ ವಿಡಿಯೋನೇ ಇದೆ. ಅಲ್ಲಿ ಒಂದು ನೋಟಿಸ್ ಕೊಟ್ಟಿಲ್ಲ ಬಿಒ. ಏನಂದ್ರೆ ನೋಡಿದ್ರೆ ಅವ್ರಿಗೆ ಏನೇನು ಬೇಕೋ ಅಲ್ಲ ಕೊಡ್ತಾ ಇದ್ದಾರೆ ತಿಂಗಳಿಗೆ. ಇದು ಬರೀ ಜೈನು ಸಬ್ಜೆಕ್ಟ್ಗೆ ಬಿಟ್ಬಿಡ್ರಿ. ಜೈನ್ ಸ್ಕೂಲ್ ಬಗ್ಗೆ ಹೋದ ವರ್ಷ ಸೆಂಟ್ 2020
ಅಬೌಟ್ 2000 ಇದೆ ஜெயின் ஸ்கூல். என்னுடைய இன்னொரு விஷயத்தை பேரண்ட்ஸ் என்ன விஷயம் ஜெயின் ஸ்கூல் போன்றது நான் சேர்க்கிற முடிவு பண்றேன். இங்க போ அங்க போன்னு சொல்றது யாருக்கு அதிகாரம் கிடையாது. எந்த ஸ்கூல்ல பசங்க படிக்கணும்ன்றது அந்தந்த அப்பா அம்மா முடிவு பண்றாங்க. இன்னொன்னு பேரண்ட்ஸ் டிசைட் பண்ணிட்டோம் புக்ஸ் நாங்க வாங்குறது இல்லை, நான் டவுனுக்கு தான் வரேன், அது கேட்க முடியாது ஜெயின் ஸ்கூல். அங்க இருக்கிற பேரண்ட்ஸ் புக் லிஸ்ட் கொடுக்குறாங்க, இல்ல வில்லியம் சேல கொடுக்குறாங்க, சந்தோஷம் கொடுக்குறாங்கன்னு வச்சுக்கோ. நான் போய் வாங்கணும் டவுன்ல புக் லிஸ்ட். ஸ்கூல்ல பார்த்தா நான் வெளில விஷயம் நான் வாங்கிக்கிறேன், நான் என்ன பண்ண முடியும்? அது ஒன்றும் பண்ண முடியாது. நம்ம படிக்கும் போதெல்லாம் பிரைவேட் டவுன்ல தான் வாங்குவோம், சரஸ்வதி தேவி எல்லாம் புக்ஸ் வாங்குவோம். இப்ப காலம் மாறிடுச்சு, எல்லா இடத்துலயும் தான். இப்ப நொக்கடான்றோம், எல்லாத்தையும் அவன் தான் வித்துனுக்குறான். இங்கிலீஷ் மீடியம் இருந்தது வந்து ஒரு காலத்துல பார்க்கின்சன், லித்தம் மெமோரியல், சென்ட் ஜோசப் கான்வென்ட், வில்லியம் சாப், எம்ஏ கிருஷ்ணப்பா, டாக்டர் டி திம்மையா கத்து ஒரு ட்ரஸ்ட் ரெஜிஸ்டர் பண்ணி ஸ்கூல் ஸ்டார்ட் பண்ணி ஜெயின் ஸ்கூல் தான். ஏன் என்ன பண்ணல ஜெயின் கிட்னி டயாலிசிஸ் பண்ணுறாங்க ஜெயின் யூத்ஸுங்க. சம்பராம் போ பெங்களூர் சேர்க்கிறாங்க, மெடிக்கல் ஃபெசிலிட்டிஸ் ஜெயின் கொடுக்கல, கொரோனா ஹெல்ப் பண்ணலையா? இது பேசா எனக்கு எதை கொடுத்து அதுக்குன்னு சில சம்சாங்க ஊர்ல நானும் பார்த்தேன். சரி ஸ்கூல் நான் சொல்றது பாரு, நான் வந்து பிஓ ವಿರುದ್ಧವಾಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಏನೇನು ಮಾಡಿದ್ದಾರೆ ಬಿಒ ಇವ್ರು ಬಂದ ಮೇಲೆ ಏನೊಂದು ಸ್ಟ್ಯಾಟಿಸ್ಟಿಕ್ಸ್ ಏನೇನು ಕಡಿಮೆ ಆಗಿದೆ, ಎಸ್ ರಿಸಲ್ಟ್ ಏನಾಯ್ತು ಫುಲ್ ಇದೆ. ತಿಂಗಳಿಗೆ ಯಾರಿಂದ ಯಾರು ಕಮಿಷನ್ ಹೋಗುತ್ತೆ ಬಿಒಗೆ, ಫಸ್ಟ್ ಬಿಒ ಟ್ರಾನ್ಸ್ಫರ್ ಮಾಡಬೇಕು, MLA ಅದನ್ನು ಮಾಡ್ಬೇಕು. ಈ ಊರು ಸೈಲೆಂಟ್ ಹಾಕೊಂಡ್ರೆ ಬಿಒ ಇರಬಾರ್ದು ಊರಲ್ಲಿ. ಇದ್ರೆ ಇಲ್ಲೇ ಮನೆ ಮಾಡ್ಬೇಕು, ಹೋಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಬಿಒ ಬರ್ತಾರೆ. ಏನು ಈ ಬಿಒ ನಮ್ಗೆ ಬೇಕಾಗಿಲ್ಲ ನಮ್ಗೆ ಈ ಬಿಒ, ಬೇರೆ ಬಿಒ ಬರ್ಲಿ. ಸ್ಟ್ರೆಂತ್ 37 ಸ್ಟೂಡೆಂಟ್ 32 ಪಾಸ್ ಆಗಿದೆ, 32 ಫೇಲ್ ಆಗಿದೆ, 100 ಸ್ಟೂಡೆಂಟ್ ಪಾಸ್ ಆಗಿದ್ದಾರೆ. ಅದನ್ನ ಯಾಕೆ ನೀವು ಬಿಒ ನೋಟಿಸ್ ಬೋರ್ಡ್ ಹಾಕಿಲ್ಲ? ಬರೀ ಜೈನ್ ಎಲ್ಲಾ ಕಡೆನೂ ಪ್ರೈವೇಟ್ ಸ್ಕೂಲ್ ಸಂಬಳ ಆಗ್ತದೆ, ಎಲ್ಲಾ ಕಡೆನೂ ಯೂನಿಫಾರ್ಮ್ ಕೊಡ್ತಾ ಇದಾರೆ. ಎಲ್ಲಿ ಹೋದ್ರು ಟೈಲೆಟ್ ಸರಿ ಇಲ್ಲ. ನಾನ್ ಫಾರ್ವರ್ಡ್ಲಿ ಜೈನ್, ನಾನು ಜೈನ್ ಮಾತ್ರ ಎಲ್ಲಾ ಸ್ಕೂಲ್ ಇದಕ್ಕೆ ಸರಿ பண்ணா பிஓ வந்து ஸ்ட்ரிக்ட் ஆபீசர் இருக்கும். மாசம் வாங்குறத வாங்கி மூட்ட ஆபீஸ்ல உட்காந்துக்கிட்டு பிஓ ஓடணும் சுத்தணும். இதே தெரியுமா என்ன ஸ்கூல் பிஓ வரான்னு வச்சுக்கா, இவங்க சொல்லுது ನಾಳೆ ನಾನು ಇನ್ಸ್ಪೆಕ್ಷನ್ ನಾನು ಬರ್ತಾ ಇದ್ದೀನಿ, ನಾಳೆ ಇನ್ಸ್ಪೆಕ್ಷನ್ ನಾಳೆ ನಾನು ಬರ್ತಾ ಇದ್ದೀನಿ. ಇವನ ಮಾಡ್ತಾರೆ ಉಪಯೋಗಿಸ್ಬೇಕಾರೆ ಟೈಲೆಟ್ ಎಲ್ಲ கூப்பிட்டு உடனே இவங்க எல்லாம் பசங்க எல்லாம் கூப்பிட்டு என்ன பண்ணுது, டைலெட் நல்லா இருக்குது, ஆமா நல்லா இருக்குது, சுத்தமா பார்த்தா அப்பதான் டிடி பவுடர் எல்லாம் வச்சுப்பான், பைனால் வாசம் கும்முன்னு இருக்கும். பிஓ டிடி போவாங்க, பழைய குடி கதை தடி நாரி நிற்கிறாங்க எல்லா ஹைஸ்கூல்லையும். பசங்க பொட்ட பசங்க எல்லாம் டைலெட் எவ்வளவு பேஜார் பண்ணாங்க தெரியுமா? என்கிட்ட போடுறது நம்ம ஊரு போட்டோம் எல்லா இடத்துலயும் தான் நடந்துக்குது. அது கண்ட்ரோல் பண்ண முடியாதுமா. இந்த புக்ஸ் விற்கிறோம் அதெல்லாம் வந்து அந்த பேரண்ட்ஸ் வந்து சொன்னாதான் நம்ம உட்காந்து ஏதோ சுத்தி போறோம் போராட்டம் பண்ணிடுறேன், அதெல்லாம் ஆகல. பிஓ சரியில்லை பிஓ ಟ್ರಾನ್ಸ್ಫರ್ ಮಾಡಿ ಬತ್ಮನ ಮುಂಚೆ ಓಡಾಡಿರೋರು ನಾನು. ಬಿಒ ಎಷ್ಟು ಮೈಲಾರಪ್ಪ ಸರ್ ಅವಾಗ 25 ವರ್ಷದ ಮುಂದೆ ಮೈಲಾರಪ್ಪ ಅಂದ್ರೆ ಒಂದು ಹೆಸರು ಮಾಡಿದ್ರು ಕೆಜಪಲ್ಲಿ ಬಿಒ ಅಂತ ಜನರೆಲ್ಲ ಓಡಾಡಿ ನನಗೆ ಗೊತ್ತು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ನಡೀತಾ ಇದೆ, ಕೋಲಾರ DDPಯಲ್ಲಿ ಏನಾಗ್ತಾರೆ, ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ಎಲ್ಲ ನನ್ಗೆ ಗೊತ್ತು. ಸೊ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಬೇಕು ಬಿಒ. ನಾವು ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಪತ್ರ ಬರ್ತಿದ್ದೀನಿ, ಅಲ್ಲಿಂದ ತನಿಖೆ ಆಗಿ ಆಮೇಲೆ ಪಾರ್ಟ್ 2 ಬಿಒ ಬಗ್ಗೆ ಮಾತಾಡ್ತೀವಿ.